ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮೆಚ್ಚಿನ ಯೂಟ್ಯೂಬರ್ ಕಥಾಯಾನ ಎಂದರೆ ಕಥೆಗಳ ಮೂಲಕ ಎಲ್ಲರ ಬಾಳಿನ ಬೆಳಕನ್ನು ಹಾಸನಗೊಳಿಸಲು ನಿಮ್ಮ ಮುಂದೆ ಬಂದಿರುವೆ ಸ್ನೇಹಿತರೆ. ಇವತ್ತು ನಿಮ್ಮ ಮುಂದೆ ಒಂದು ಕಥೆಯನ್ನು ಹೇಳಲು ಬಂದಿರುವೆ. ಕತೆ ಯಾವುದೆಂದರೆ, ಪ್ರೀತಿ ಎಲ್ಲಿದೆಯೋ ಅಲ್ಲಿದೆಯೇ ಪ್ರಾಮುಖ್ಯತೆ. ಇದು ಒಂದು ಜಾನಪದ ಕತೆ. ಅಲ್ಲೊಬ್ಬ ಅನುಕೂಲಸ್ಥ ಜಮೀನ್ದಾರರಿರ್ತಾರೆ. ಸಾಕಷ್ಟು ಹೊಲ, ಗದ್ದೆ, ತೋಟ, ಮನೆ, ಜೋಡೆತ್ತುಗಳು, ಹಸುಗಳು, ಕುರಿಗಳು, ಕೋಳಿಗಳು, ಒಂದು ಕಾವಲು ನಾಯಿ, ಇವೆಲ್ಲವೂ ಕೂಡ ಆ ಜಮೀನ್ದಾರರ ಜೊತೆ ಇರ್ತವೆ ಸ್ನೇಹಿತರೆ. ಒಮ್ಮೆ ಜಮೀನ್ದಾರರು ಯಾವುದೋ ಕೆಲಸದ ಮೇಲೆ ಹೊರಗಿನ ಊರಿಗೆ ಹೋಗಿರ್ತಾರೆ ಸ್ನೇಹಿತರೆ. ಆ ಸಮಯದಲ್ಲಿ ಒಂದು ಪುಟ್ಟ ಮುದ್ದಾದ ನಾಯಿ ಮರಿ ಅಲ್ಲಿಗೆ ನುಸುಳಿ ಬರುತ್ತೆ. ಹೊಸ ಸ್ಥಳ, ಅದಕ್ಕೆ ತುಂಬ ಹೆದರಿಕೆ ಆಗುತ್ತೆ. ಅದನ್ನು ನೋಡಿದ ತೋಟದಲ್ಲಿದ್ದ ಪ್ರಾಣಿಗಳೆಲ್ಲವೂ ಇವನ್ಯಾರವ ಅಂತ ಕೇಳತೊಡಗ್ತವೆ ಸ್ನೇಹಿತರೆ. ಅದು ನಾನು ತಬ್ಬಲಿ ಆಸರೆ ಬಯಸಲು ಬಂದಿದ್ದೇನೆ ಎಂದು ಹೇಳಿಕೊಳ್ಳುತ್ತದೆ. ಆಗ ಎತ್ತುಗಳು, ನಾವು ಜಮೀನ್ದಾರರ ಗಾಡಿಗೆ ಉಪಯೋಗವಾಗುತ್ತೇವೆ, ನೀನೇನು ಮಾಡಬಲ್ಲೆ ನಿರುಪಯೋಗಿ ಎಂದು ಹೇಳಿಸ್ತವೆ ಸ್ನೇಹಿತರೆ. ಇದೇ ಥರನೇ ಹಸುಗಳು ಕೂಡ, ನಾವು ಹಾಲು, ಮೊಸರು, ಬೆಣ್ಣೆ, ತುಪ್ಪವನ್ನು ಕೊಡುತ್ತೇವೆ, ನಾವು ಮನೆಗೆ ಬೇಕಾದವರು, ನೀನೇನು ಮಾಡಬಲ್ಲೆ ನಿರುಪಯೋಗಿ ಅಂತ ಕೇಳ್ತವೆ ಸ್ನೇಹಿತರೆ. ಕುರಿಗಳು ಕೂಡ, ನಾವು ಬದುಕಿರುವಾಗ ಉಣ್ಣೆಯನ್ನು ಕೊಡ್ತೇವೆ, ಸತ್ತ ಮೇಲೆ ಆಹಾರವಾಗಿ ಯಜಮಾನರಿಗೆ ಇಷ್ಟವಾಗುತ್ತದೆ, ನೀನೇನು ಮಾಡಬಲ್ಲೆ ನಿರುಪಯೋಗಿ ಅಂತ ಹೇಳಿಸ್ತದೆ ಸ್ನೇಹಿತರೆ. ಅದರ ಜೊತೆಗೆ ಕೋಳಿಗಳು ಕೂಡ, ನಾವು ಮೊಟ್ಟೆ ಇಡುತ್ತೇವೆ, ನಮ್ಮಿಂದ ಕೋಳಿ ಫಾರ್ಮ್ ಬೆಳೆಯುತ್ತೆ ಅಂತ, ನೀನೇನು ಮಾಡಬಲ್ಲೆ ನಿರುಪಯೋಗಿ ಅಂತ ಹೇಳ್ತವೆ ಸ್ನೇಹಿತರೆ. ಇದೇ ಥರ ಹಂದಿಗಳು ಕೂಡ ಪುಟ್ಟ ಅನಾಥ ನಾಯಿ ಮರಿಯನ್ನು ಎದುರಿಸ್ತವೆ ಸ್ನೇಹಿತರೆ. ಇದೆಲ್ಲವುದನ್ನು ಕೇಳಿ ಇನ್ನೂ ಹೆದರಿದ ನಾಯಿ ಮರಿ ಕೂಡ ಒಂದು ಮೂಲೆಯಲ್ಲಿ ಮುದುಡಿ ಕೂತ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ಇದನ್ನೆಲ್ಲ ಗಮನಿಸುತ್ತಿದ್ದ ಒಂದು ಕಾವಲು ನಾಯಿ ಇದನ್ನು ನೋಡಿ ಕನಿಕರಪಟ್ಟು ಅಯ್ಯೋ ಅಂತ ಎನಿಸ್ತದೆ ಸ್ನೇಹಿತರೆ. ಆಗ ಅನಾಥ ನಾಯಿ ಮರಿ ಬಳಿ ಬಂದು, ಅಳಬೇಡ, ಅವರೆಲ್ಲ ಏನು ಬೇಕಾದರೂ ಹೇಳಿಕೊಳ್ಳಲಿ, ನೀನು ಉಪಯೋಗವಾಗುವ ಉಪಾಯವನ್ನು ನಾನು ನಿನಗೆ ಹೇಳಿಕೊಡುತ್ತೇನೆ, ಆದರೆ ನೀನು ಅಳುವುದನ್ನು ಪ್ರಥಮವಾಗಿ ನೀನು ಅದನ್ನು ಬಿಡು, ಹೆದರಬೇಡ, ಧೈರ್ಯವಾಗಿರು, ನಾನು ಹೇಳಿದಂತೆ ನೀನು ನಡೆದರೆ ನಿನ್ನ ಬದುಕೇ ಬದಲಾಗುತ್ತೆ ಅಂತ ಅನಾಥ ನಾಯಿ ಮರಿಯನ್ನು ಕೂಡ ಒಪ್ಕೊಳ್ಳುತ್ತೆ ಸ್ನೇಹಿತರೆ. ಇವರು ಹೇಳಿದ ಮಾತನ್ನು ಕೇಳಿ ಕಾವಲು ನಾಯಿ ಅದೇನೋ ಬಹಳ ಹೊತ್ತು ಅದರ ಜೊತೆ ಕಿವಿಯಲ್ಲಿ ಮಾತನಾಡಿ ಏನನ್ನು ಹೇಳಿ ಅಲ್ಲಿಂದ ಹೊರಡುತ್ತೆ ಸ್ನೇಹಿತರೆ. ಅಷ್ಟು ಹೊತ್ತಿಗೆ ಹೊರಗಡೆ ಹೋಗಿದ್ದ ಜಮೀನ್ದಾರರು ಬರ್ತಾರೆ ಸ್ನೇಹಿತರೆ. ಅನಾಥ ನಾಯಿ ಮರಿ ಓಡಿ ಹೋಗಿ ಜಮೀನ್ದಾರರ ಸುತ್ತ ಕುಣಿದಾಡುತ್ತಾ, ಅವರ ಕಾಲು ನಕ್ಕುತ್ತಾ, ಅವರ ಮೈ ಮೇಲೆಲ್ಲ ಜಿಗಿದಾಡುತ್ತಾ ಪ್ರೀತಿಯ ಸುರಿಮಳೆನೇ ತೋರಿಸುತ್ತೆ. ಜಮೀನ್ದಾರಿಗೆ ತುಂಬ ಆಶ್ಚರ್ಯವಾಗುತ್ತೆ. ಅವರು ಅದನ್ನು ನಾಯಿ ಮರಿನ ಎತ್ತಿಕೊಂಡು ತುಂಬ ಮುದ್ದಾಡುತ್ತಾರೆ ಸ್ನೇಹಿತರೆ. ಅಂದಿನಿಂದ ನಾಯಿ ಮರಿಯ ಬದುಕೇ ಬದಲಾಗಿ ಹೋಯಿತು. ಅದು ಜಮೀನ್ದಾರರ ಮುದ್ದು ಪ್ರಾಣಿಯಾಗಿ ಬೆಳೀತಾ ಹೋಯಿತು. ಜಮೀನ್ದಾರರು ಅದನ್ನು ಬಿಟ್ಟೇ ಇರ್ತಿರಲಿಲ್ಲ. ಇದನ್ನು ಕಂಡ ಉಳಿದ ಪ್ರಾಣಿಗಳು ತುಂಬ ಹೊಟ್ಟೆ ಕಿಚ್ಚು ಬರುತ್ತದೆ ಸ್ನೇಹಿತರೆ. ಅವು ಜಮೀನ್ದಾರರಿಗೆ, ನಾವೆಲ್ಲ ಇಷ್ಟು ದಿನ ಸೇವೆ ಮಾಡಿದ್ದೇವೆ, ಉಣ್ಣೆಯನ್ನು ಕೊಟ್ಟಿದ್ದೇವೆ, ಹಾಲು ಮೊಸರು ಕೊಟ್ಟಿದ್ದೇವೆ, ನಮ್ಮ ಜೀವನವನ್ನೇ ಕೊಟ್ಟಿದ್ದೇವೆ, ನಿನ್ನೆ ಮೊನ್ನೆ ಬಂದ ನಾಯಿ ಮರಿಯನ್ನು ತಾವು ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀರಲ್ಲ ಅಂತ ದೂರುತ್ತವೆ ಸ್ನೇಹಿತರೆ. ನೀವು ಎಲ್ಲ ಕೊಟ್ಟಿದ್ದೀರಿ ನಿಜ, ಆದರೆ ಈ ಪುಟ್ಟ ನಾಯಿ ಮರಿ ಕೊಡುವ ಪ್ರೀತಿಯನ್ನು ನೀವು ಯಾರೂ ಕೊಡಲಿಲ್ಲ. ಈ ಪ್ರೀತಿಗಾಗಿ ನಾನು ಅದಕ್ಕೆ ಪ್ರಾಮುಖ್ಯತೆ ಕೊಡುತ್ತೇನೆ ಎಂದರಂತೆ ಸ್ನೇಹಿತರೆ. ಹೊಟ್ಟೆ ಬಟ್ಟೆಗೆ ಕೊಟ್ಟಾಕ್ಷಣ ಎಲ್ಲ ಕೊಟ್ಟಂತೆ ಅಲ್ಲ ಸ್ನೇಹಿತರೆ. ಅದರ ಜೊತೆಗೆ ಕೊಂಚ ಪ್ರೀತಿ ವಿಶ್ವಾಸಗಳನ್ನು ಕೊಡಬೇಕು, ಅದನ್ನು ವ್ಯಕ್ತಪಡಿಸಬೇಕು ಸ್ನೇಹಿತರೆ. ಆಗ ಬದುಕು ಬದಲಾಗುತ್ತೆ. ಇದು ಪ್ರಾಣಿಗಳಿಗೆ ಮಾತ್ರವಲ್ಲದೆ ನಮ್ಮ ಮನುಷ್ಯರಿಗೂ ಕೂಡ ಈ ಕಥೆಯು ಅನ್ವಯವಾಗುತ್ತದೆ ಸ್ನೇಹಿತರೆ. ಎಲ್ಲರೂ ಕೂಡ ಅವರು ಹೊಟ್ಟೆಗೆ ಬಟ್ಟೆಗೆ ಕೊಟ್ಟ ನಂತರ ಸ್ವಲ್ಪ ಪ್ರೀತಿಯಿಂದ ಮಾತನಾಡಿಸಿ ಪ್ರೀತಿಯನ್ನು ಅವರ ಜೊತೆ ಹಂಚಿಕೊಳ್ಳಬೇಕು ಸ್ನೇಹಿತರೆ.
ಆಗ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸಿ ನಂತರ ನಾಳೆ ನಿಮಗೆ ಒಂದು ಹೊಸ ಕಥೆಯ ಮುಖಾಂತರ ನಿಮ್ಮ ಮುಂದೆ ಇಡಲು ಪ್ರಯತ್ನಿಸ್ತೇನೆ ಸ್ನೇಹಿತರೆ. ನಾನು ಇವತ್ತು ಹೋಗಿ ಬರ್ತೇನೆ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ.